ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಮತದಾನದ ಪ್ರಕ್ರಿಯೆಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ. ಜನಗಳ ಸಹಕಾರ ನಮಗೆ ಮುಖ್ಯ. ಬೆಳಗ್ಗೆಯಿಂದ ನಾವು ಕೈ ಮುಗಿದು ಕೇಳ್ಕೊಂಡ್ವಿ, ಹೋಗ್ರಪ್ಪ ಅಂತ ಕೇಳಿದ್ವಿ. ಸಹಕಾರ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಜನರ ಸಹಕಾರದಿಂದ ನಾವು ಎಲೆಕ್ಷನ್ ಮಾಡ್ಬೋದೇ ಹೊತ್ತು ನಾವು ದೌರ್ಜನ್ಯದಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಅವ್ರು ಸಹಕಾರ ಕೇಳಿದ್ವಿ, ಅವರು ನೆರಳು ಅಂತ ಬಂದು ನಿಂತ್ಕೊಂಡ್ರು, ಜಾಗ ಸಮಾವೇಶ ಬಂದು ನಿಂತ್ಕೊಂಡ್ರೆ ಗೊತ್ತಿಲ್ಲ. ಆದಷ್ಟು ನಾವು ಅವ್ರನ್ನ ಕೆಲಸಕ್ಕೆ ಪ್ರಯತ್ನ ಪಟ್ವಿ. ಇದು ಏನಂದರೆ ಬೌಂಡ್ರಿ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಆಯ್ತು. ಸಹಕಾರ ಮತ್ತು ಸದಸ್ಯರ ಸಹಕಾರ, ಜನ ಸಹಕಾರ ಎಲ್ಲರಿಂದ ಚುನಾವಣೆಯನ್ನು ಯಶಸ್ವಿಯಾಗಿ ಮುಗಿಸಿರ್ತೀವಿ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಲಕ್ಷ್ಮೀನಾರಾಯಣ ಶೆಟ್ಟಿ, ಕೃಷ್ಣಾರೆಡ್ಡಿ, ಲೋಟು ಅಶ್ವತ್ಥಪ್ಪ ಹಾಗೂ ಮಂಜುನಾಥ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಆದಿನಾರಾಯಣ ಮತ್ತು ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ರಮೇಶ್ ಜಯಗಳಿಸಿದ್ದಾರೆ. ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಬೆಂಬಲಿತರಾಗಿರ್ತಕ್ಕಂಥ ನಾವು ಎಲ್ಲರೂ ಚುನಾವಣೆ ನಿಂತಿದ್ದೀವಿ. ಬಿಜೆಪಿ ಮತ್ತು ಇತರೆ ಪಕ್ಷಗಳ ನಾಯಕರು ಕೂಡ ನಿಂತಿದ್ದರು. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 10 ಕ್ಷೇತ್ರಗಳನ್ನು ಗೆದ್ದಿದೆ. ಒಂದು ಇನಾಮಿನಸ್ ಆಗಿದೆ, ಅವಿರೋಧ ಆಯ್ಕೆ ಆಗಿದೆ. ಅದು ಡೆಪಾಸಿಟಲ್ಲಿ ಆನಂದ ರೆಡ್ಡಿ ಅವ್ರದ್ದು. ಉಳಿಕೆ ಜನರಲಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಮಹಿಳಾ ಕ್ಷೇತ್ರದಲ್ಲಿ 2 ಸೀಟ್ ಗೆದ್ದಿದ್ದೀವಿ. SC ST BCM A ಗೆದ್ದಿದ್ದೀವಿ. BCM B ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಆ 2 ಮಾತ್ರ ಕೇವಲ 6 ಮತಗಳ ಅಂತರದಲ್ಲಿ ಹೋಗಿದೆ. ಅದು ನಮಗೆ ಬಾಧಾಕರವಾದ ವಿಷಯ. ನಮ್ಮ ಪಕ್ಷ ನಿಷ್ಠಾವಂತವಾಗಿದೆ. ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿಯನ್ನು ನೋಡಿ ಎಷ್ಟೇ ಮಾತುಗಳು ಏನೇ ಹೇಳಿದರೂ ಕೂಡ ಇವತ್ತು ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ಮುಂದಿನ ಚುನಾವಣೆಯಲ್ಲಿ ಕೂಡ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸುಬ್ಬಾರೆಡ್ಡಿಯವರು ಯಾವತ್ತೂ ಜನರಲ್ಲಿ ಹಸಿಂದು ಆಗೋದಿಲ್ಲ. ಇದನ್ನು ಮೊದಲ ಹೆಜ್ಜೆ ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಮೀಸಲು ಕ್ಷೇತ್ರದಿಂದ ರತ್ನಮ್ಮ ಹಾಗೂ ರಾಜಮ್ಮ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಕ್ಷೇತ್ರದಿಂದ ಪೀರು ಸಾಬಿ ಮತ್ತು ಆದಿರೆಡ್ಡಿ ಅವರು ಗೆಲುವು ಸಾಧಿಸಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಿಂದ ಪ್ರಸಾದ್ ಕೆ ಅವರು ಆಯ್ಕೆಯಾಗಿದ್ದಾರೆ. ವಿಶೇಷ ಅಂದ್ರೆ ಠೇವಣಿದಾರರ ಕ್ಷೇತ್ರದಿಂದ ಆನಂದ ರೆಡ್ಡಿ ಕೆಜಿ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಚುನಾವಣಾ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ರಿಟರ್ನಿಂಗ್ ಅಧಿಕಾರಿ ಪ್ರೇಮ್ ಕುಮಾರ್ MN ರವರು ವಿಜೇತ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ್ರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಹಂಪಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ನಿಮಿತ್ತ ನಾನು ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಹಂಪಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ನಿಮಿತ್ತ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಿತು. ಆಡಳಿತ ಮಂಡಳಿಗೆ 12 ಸ್ಥಾನಗಳನ್ನು ಆಯ್ಕೆ ಮಾಡಬೇಕಾಗಿದ್ದು, 1 ಸ್ಥಾನ ಈಗಾಗಲೇ ಅಂದರೆ ಠೇವಣಿದಾರರ ಸಾಮಾನ್ಯ ಆಗಲೇ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಉಳಿದ 11 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆದಿತ್ತು. ಚುನಾವಣೆ ನಡೆದು ಈ ಕೆಳಕಂಡ ಅಭ್ಯರ್ಥಿಗಳು ಅತಿ ಹೆಚ್ಚು ಮತ ಗಳಿಸಿ ಆಯ್ಕೆಯಾಗಿರ್ತಾರೆ. ಶ್ರೀ ಲಕ್ಷ್ಮೀನಾರಾಯಣ ರೆಡ್ಡಿ YA ಬಿನ್ ಆದಿನಾರಾಯಣಪ್ಪ ಯರ್ರಳ್ಳಿ ಗ್ರಾಮ ಸಾಲಗಾರರ ಸಾಮಾನ್ಯದಿಂದ ಆಯ್ಕೆಯಾಗಿರ್ತಾರೆ. ಶ್ರೀ ಕೃಷ್ಣಾರೆಡ್ಡಿ N ಬಿನ್ ನಂಜುಂಡಪ್ಪ ಕಡೆಹಳ್ಳಿ ಸಾಲಗಾರರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ. ಶ್ರೀ ಡೋಬಿ ಯಶ್ವಿತಪ್ಪ ಬಿನ್ ನರಸಿಂಹಪ್ಪ ಹಂಸಂದ್ರ ಗ್ರಾಮ ಇವರು ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಶ್ರೀ ಮಂಜುನಾಥ್ ರೆಡ್ಡಿ ಬಿನ್ ವೆಂಕಟರೆಡ್ಡಿ ನಲ್ಲಗೊಂಡಗಾರನಹಳ್ಳಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಇನ್ನು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಶ್ರೀ ಆದಿನಾರಾಯಣ N ಬಿನ್ ನರಸಿಂಹಪ್ಪ ನಲ್ಲಗೊಂಡನಗಾರಹಳ್ಳಿ ಇವರು ಆಯ್ಕೆಯಾಗಿರ್ತಾರೆ. ಪರಿಶಿಷ್ಟ ಪಂಗಡ ಸ್ಥಾನದಿಂದ ಶ್ರೀ ರಮೇಶ್ N ಬಿನ್ ನರಸಿಂಹಮೂರ್ತಿ D ಮರವೇನಹಳ್ಳಿಯಿಂದ ಇವರು ಆಯ್ಕೆಯಾಗಿರ್ತಾರೆ. ಶ್ರೀ ಪೀರು ಸಾಬಿ HR ಬಿನ್ ರಿಸುಲ್ ಸಾಬಿ ಹಂಸಂದ್ರ ಗ್ರಾಮ ಇವರು ಹಿಂದುಳಿದ ವರ್ಗ ಪ್ರವರ್ಗ A ಸ್ಥಾನದಿಂದ ಆಯ್ಕೆಯಾಗಿರ್ತಾರೆ. ಶ್ರೀ ಆದಿರೆಡ್ಡಿ YR ಬಿನ್ ರಾಮಲಿಂಗಾರೆಡ್ಡಿ YN ಯರ್ರಳ್ಳಿ ಗ್ರಾಮ ಇವರು ಹಿಂದುಳಿದ ವರ್ಗ ಪ್ರವರ್ಗ B ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಶ್ರೀಮತಿ ರತ್ನಮ್ಮ ಕೋಮ್ ನರಸಿಂಹಮೂರ್ತಿ ಬೆಂಡಪರ್ತಿ ಗ್ರಾಮ ಇವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಶ್ರೀಮತಿ ರಾಜಮ್ಮ ಕೋಮ್ ವೆಂಕಟಶಿವರೆಡ್ಡಿ ಕಡೆಹಳ್ಳಿ ಗ್ರಾಮ ಇವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಶ್ರೀ ಪ್ರಸಾದ್ ಕೆ ಬಿನ್ ಲೇಟ್ ಗಂಗಿರೆಡ್ಡಿ ನಿಲಗುಂಬ ಗ್ರಾಮ ಇವರು
ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾನೆ. ಉಳಿದಂತೆ ಶ್ರೀ ಆನಂದ ರೆಡ್ಡಿ KJ, ಬಿನ್ ಜಯರಾಮ್ ರೆಡ್ಡಿ ಕಡೆಹಳ್ಳಿ ಗ್ರಾಮ, ದೇವನಾಥ್ K, ಬಿನ್ ಲೇಟ್ ಗಂಗಿರೆಡ್ಡಿ ನಿಲಗುಂಬ ಗ್ರಾಮ ಇವರು ಸಾಲ